from the presence of the Most High God. ಅದು ಸ್ವರ ಕೇಳ್ತಿದ್ದಾರೆ ಇವಾಗ ಮೈಕ್ ತಗೊಳ್ಳಿ ನನ್ನ ಗಂಟ ಹೇಳ್ತಿದೆ. I bring greetings to you from the very presence of the Most High God. ದೇವರ ಪ್ರಸನ್ನತೆಯಿಂದ ನಿಮಗೆ ನಾನು ವಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಿಯ, if you have got our Bibles, ನಮ್ಮ ಸತ್ಯವೇದಗಳು ನಾವು ತಂದಿದ್ದೇವೆ. Let's turn our Bibles to book of Daniel chapter 6. ನಮ್ಮ ಸತ್ಯವೇದಗಳನ್ನು ದಾನಿಯೇಲನ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತೆಗೆದುಕೊಳ್ಳೋಣ. ದಾನಿಯೇಲನ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ. Book of Daniel chapter 6. ದಾನಿಯೇಲನ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ. And I want you to read a couple of verses, certain ವಚನಗಳು ನನಗಾಗಿ ಓದಬೇಕು ಎಂಬುದಕ್ಕಾಗಿ ನಾನು ಕೇಳಿಕೊಳ್ಳುತ್ತೇನೆ. I want you to read from verse 5 to 8. 5ನೇ ವಚನದಿಂದ 8ನೇ ವಚನದವರೆಗೆ ಓದಿಕೊಳ್ಳ್ರೆ. ಎಲ್ಲರೂ ಗಟ್ಟಿಯಾಗಿ ಸ್ಪಷ್ಟವಾಗಿ ಕನ್ನಡ ಭಾಷೆಯಲ್ಲಿ ಓದಿಕೊಳ್ಳಿ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನು ದೇವಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಹೀಗೆ ಆ ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೇಶನೇ, ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞೆ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮಧ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮ ವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಬಿನ್ನವಿಸಲು ರಾಜನಾದ ದಾರ್ಯಾವೇಶನು ಆ ನಿಬಂಧ ಶಾಸನಕ್ಕೆ ರುಜು ಹಾಕಿದನು. ನಮ್ಮ ಜೀವನದ ಕಠಿಣ ಕತ್ತಲೆಯ ಸಮಯದಲ್ಲಿ many of us we will pass in the darkest hour of our life. ಬಹಳ ಜನರು ನಮ್ಮ ಜೀವನದ ಪ್ರತಿಯೊಬ್ಬರು ಒಂದು ಸಾರಿ ಜೀವನದ ಕತ್ತಲೆಯ ಆ ತಾಸಿನಲ್ಲಿ, ಕತ್ತಲೆಯ ಆ ತಾಸುಗಳಲ್ಲಿ ನಾವು ದಾಟಿ ಹೋಗುತ್ತೇವೆ. And it is good, it's very important in our life. ನಮ್ಮ ಜೀವಿತದಲ್ಲಿ ಅದು ಬಹಳ ಒಳ್ಳೆಯದು, ಬಹಳ ಪ್ರಾಮುಖ್ಯತೆ. ಈ ತಾಸಿನಲ್ಲಿ ನಾವು ಪ್ರತಿಯೊಬ್ಬರು ದಾಟಲೇಬೇಕು. ಆ ಕತ್ತಲೆಯ ತಾಸು ಏನಾಗಿದೆ ಪ್ರಿಯರೇ, ದೇವರು ಎಷ್ಟು ಸಾರಿ ಏನಾಗಿದ್ದಾನೆ ನಮಗಾಗಿ ನೇಮಕ ಮಾಡಿದಂತ ಒಂದು ಸಂಗತಿಯು ಅದಾಗಿದೆ ಪ್ರಿಯರೇ. The darkest hour of our life, ನಮ್ಮ ಜೀವನದ ಕಠಿಣವಾದಂತ ತಾಸುಗಳಲ್ಲಿ it reveals who we are, ನಾವು ಯಾರಾಗಿದ್ದೇವೆ ಎಂಬುದನ್ನು ಅದು ತೋರಿಸಿಕೊಡುತ್ತದೆ. It reveals our character, ನಮ್ಮ ಗುಣಗಳು ಏನಾಗಿದೆ ಎಂಬುದಕ್ಕಾಗಿ ಅದು ತೋರಿಸಿಕೊಡುತ್ತದೆ. It reveals our choice, ನಮ್ಮ ಆಯ್ಕೆಗಳು ಏನಾಗಿದೆ ಅದು ತೋರಿಸಿಕೊಡುತ್ತದೆ. And it reveals the very condition of our faith, ನಮ್ಮ ನಂಬಿಕೆಯ ಒಂದು ಸ್ಥಿತಿಯು ಅದಕ್ಕೆ ತೋರಿಸುತ್ತದೆ. I have been to 2 to 3 funerals. ನಾನು 2 ರಿಂದ 3 ಸಾವಿಗೆ ನಾನು ದಾಟಿ ಬಂದಿದ್ದೇನೆ. ಆ 2-3 ಸಾವಿಗಳಲ್ಲಿ ಆ ಭಾಗದಲ್ಲಿ ನಾವು ನೋಡಿತಾ ಇರಬೇಕಾದ್ರೆ, ಒಂದು ಸಮಾಧಿಯಲ್ಲಿ ನಾನು ನಿಂತಿರಬೇಕಾದ್ರೆ ಆ ತಾಯಿಯನ್ನು ತೆಗೆದು ಮಣ್ಣಿನಲ್ಲಿ ಹಾಕ್ತಾ ಇರಬೇಕಾದ ಆ ಸಮಯದಲ್ಲಿ there are people, their family members, ಅವರ ಕುಟುಂಬದ ಜನರು ಅವರು ಹೇಳಿದಂತ ಮಾತೇನಂತಂದ್ರೆ, God, you cheated us. ಸ್ವಾಮಿ ನಮಗೆ ಮೋಸ ಮಾಡಿದೆ. The husband was crying.
ಟೈಮ್ ಗಂಡ ಅಳ್ತಾ ಇದ್ದಾರೆ, ಸ್ವಾಮಿ ನನ್ನನ್ನು ಮೋಸ ಮಾಡಿದ್ರಿ. ಆತನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಳ್ತಾ ಇದ್ರು, ಸ್ವಾಮಿ ನನಗೆ ಮೋಸ ಮಾಡಿದ್ರಿ. ತಂದೆ ತಾಯಿಗಳು ಅಳ್ತಾ ಇದ್ರು, ಮೋಸ ಮಾಡಿದ್ರಿ. And I had a question. ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿದ್ದೇನೆ ಅಂತಂದ್ರೆ, can we trust God in the darkest hour of our life? ನಮ್ಮ ಜೀವನದ ಆ ಕಠಿಣವಾದಂತ ಆ ಕತ್ತಲೆಯ ಆ ಸಮಯದಲ್ಲಿ ದೇವರ ಮೇಲೆ ನಾವು ಭರವಸೆಯಿಡಬಹುದು. Can we trust in the hour of darkness, ಆ ಕತ್ತಲೆಯ ಆ ತಾಸಿನಲ್ಲಿ, that still God is in control? ದೇವರು ನಮ್ಮ ಜೀವನದಲ್ಲಿ ಆ ಹತೋಟಿಯನ್ನು ಆತನು ಇಟ್ಟಿದ್ದಾನೆ ಎಂಬ ಆ ಭರವಸೆ ನಿನಗೆ ನನಗೆ ಇದೆಯೋ ಪ್ರಿಯರೇ? Now here is a story. ಇಲ್ಲಿ ಒಂದು ಕಥೆ ಇದೆ. It talks about Daniel in the lion's den. ದಾನಿಯೇಲನು ಸಿಂಹದ ಆ ಗವಿಯಲ್ಲಿ ಇರುವುದು ಕುರಿತಾಗಿ ಅದರ ಮಾತನಾಡ್ತಾರೆ. Now let me tell you what actually the story is. ಈ ಕಥೆಗಳು ಹೇಗೆ ಪ್ರಾರಂಭವಾಗ್ತದೆ and actually what it is trying to tell us, ನಮಗೆ ಹೇಗೆ ಹೇಳ್ತದೆ ಅಂತ. When Daniel was young, in the first chapter, he separated himself from the Lord. ದಾನಿಯೇಲನು ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಯವನಸ್ಥನಾಗಿದ್ದಾಗ ಆತನು ದೇವರಿಗಾಗಿ ಪ್ರತ್ಯೇಕ ಮಾಡಿಕೊಂಡಾರೆ. As we study the scriptures, ವಚನಗಳು ಓದ್ತಾ ಇರಬೇಕಾದ್ರೆ in his old age, ಆತನ ಮುಪ್ಪಿನ ಆ ವಯಸ್ಸಿನಲ್ಲಿ the Bible says he sold himself for God. ಆತನು ದೇವರಿಗಾಗಿ ತನ್ನನ್ನು ಮಾರಿಕೊಂಡಾರೆ. But when you come to the 6th chapter of Daniel, ಆರನೇ ಅಧ್ಯಾಯಕ್ಕೆ ಬರ್ತಾ ಇರಬೇಕಾದ್ರೆ he is very old now. ಈಗ ಬಹಳ ವಯಸ್ಸಾಗಿದೆ. Now this is a time he surrenders himself completely to the Lord. ದೇವರಿಗೆ ಸಂಪೂರ್ಣವಾಗಿ ತನ್ನನ್ನು ತಾನು ಒಪ್ಪಿಸಿ ಆತನು ಕೊಡುತ್ತಾನೆ. ಆ ಸಮಯದಲ್ಲಿ it was not the king Nebuchadnezzar who was ruling. ಅಲ್ಲಿ Nebuchadnezzar ಅರಸನು ಆಳ್ತಾ ಇಲ್ಲ. There was a rule of Medo-Persian kings. Medo-Persian ದೇಶದ ರಾಜರು ಅವರು ಏನ್ ಮಾಡ್ತಾ ಇದ್ರು ಪ್ರಿಯರೇ, ಅಲ್ಲಿ ಆಳ್ತಾ ಇದ್ರು ಪ್ರಿಯರೇ. ಆ ದಿವಸಗಳಲ್ಲಿ ಡೈರಸ್ ಎಂಬ ರಾಜನು ಅದನ್ನ ಏನ್ ಮಾಡ್ತಾ ಇದ್ದ, ಆಳ್ತಾ ಇದ್ದ. And Daniel had a very unique character in him. ದಾನಿಯೇಲನಿಗೆ ಒಂದು ವಿಶೇಷವಾದಂತ ಒಂದು ಗುಣವಿತ್ತು. ಸತ್ಯವೇದ ಹೇಳ್ತದೆ ಪ್ರಿಯರೇ, ನಿಮಗೆ ಸಮಯ ಸಿಕ್ಕಿದಾಗ 3ನೇ ವಚನದಲ್ಲಿ ಹೇಳ್ತದೆ, ಆತನ 3 ಜನರ ಮಧ್ಯದಲ್ಲಿ ಆತನು ಬಹಳ ಪ್ರತ್ಯೇಕವಾದಂತ he had a very unique character inside him. ಆತನಲ್ಲಿ ಒಂದು ದೈವಿಕವಾದಂತ ಒಂದು ಗುಣಗಳಿದ್ದವು. ಆತನು ಎದ್ದು ಕಾಣುವಂತ ಒಂದು ಗುಣಗಳಿವೆ. ಆ ಸಮಯದಲ್ಲಿ ರಾಜನು ಒಂದು ವಿಚಾರ ಮಾಡ್ತಾ ಇರ್ತಾನೆ, ಏನಂತಂದ್ರೆ, ನಾನು ಹೋಗಿ ದಾನಿಯೇಲನಿಗೆ ಇಡೀ ದೇಶವನ್ನು ಆಡಲಿಕ್ಕೆ ನನ್ನ ಕೆಳಗೆ ಆತನು ಇಟ್ಕೊಳ್ಳಿಕ್ಕೆ ಇವನ್ನೆಲ್ಲ ಅವ್ರ ಕೆಳಗೆ ತರಬೇಕು ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ that is where the story all begins. ಈ ಕಥೆಯು ಅಲ್ಲಿಂದ ಪ್ರಾರಂಭವಾಗ್ತದೆ. The darkest hour of Daniel. ದಾನಿಯೇಲನ ಜೀವಿತದ ಆ ಕತ್ತಲೆಯ ತಾಸಿನಲ್ಲಿ ಆತನು ದಾಟಿ ಹೋಗುವಂತ ಪರಿಸ್ಥಿತಿ ಬರ್ತದೆ. ಅದನ್ನು ಕೇಳ್ತಾ ಇದೆ. The Bible says the people who were around him, ಯಾರು ಆತನ ಸುತ್ತಲಿದ್ದರೋ ಅವನಿಗೆ ಹಿಡಿದು ಆತನಿಗೆ ಏನ್ ಮಾಡಬೇಕಾಗಿತ್ತು, ತಪ್ಪಿನಲ್ಲಿ ಸಿಗಿಸಬೇಕು ಅಂತ ಆಲೋಚಿಸಿದಾಗ ಸತ್ಯವೇದ ಹೇಳ್ತದೆ ಆತನ ಗುಣಲಕ್ಷಣಗಳು ಎಂತ ಸುಂದರವಾಗಿತ್ತಂತಂದ್ರೆ ಆತನು ತಪ್ಪಿನಲ್ಲಿ ಸಿಗಲಿಲ್ಲ. ಆತನ ತಪ್ಪಿನಲ್ಲಿ ಸಿಗಲಿಲ್ಲಾಗ ಇವರೆಲ್ಲ ಕೂತ್ಕೊಂಡು ಒಂದು ವಿಚಾರ ಮಾಡ್ತಾರೆ, ಆತನಿಗೆ ನಾವು ಏನಾದ್ರೂ ಹಿಡಿಬೇಕಾಗಿದ್ರೆ ದೇವರಿಂದಲೇ ಆತನನ್ನು ಹಿಡಿಯಬೇಕು, ಆತನ ದೇವರಿಂದ ಆ ನಿಯಮದಿಂದ ಹಿಡಿಯಬೇಕು ಅಂತ. What a good example it is. ಎಂತ ಸುಂದರವಾದಂತ ಉದಾಹರಣೆ. You know why I say that? ಯಾಕೆ ನಾನು ನಿಮಗೆ ಹೇಳ್ತೀನಿ ಅಂತಂದ್ರೆ, these people have been watching Daniel continuously. ಈ ಜನರು ದಾನಿಯೇಲನನ್ನು ಎಡಬಿಡದೆ ನೋಡ್ತಾ ಇದ್ದರು ಪ್ರಿಯರೇ. ಅವರೊಟ್ಟಿಗೆ ಆತನು ಒಳ್ಳೆಯದಾಗಿರಬಹುದು, ಇವರು ಅವರೊಟ್ಟಿಗೆ ಕೆಟ್ಟದಾಗಿರಬಹುದು, but they were watching the everything what Daniel was doing. ದಾನಿಯೇಲ ಏನ್ ಮಾಡ್ತಾ ಇದ್ರು, ಎಲ್ಲಾ ಸಂಗತಿಗಳು ಅವರಿಗೆ ಬಲ್ಲವಾಗಿತ್ತು. That is why they say, ಅವ್ರು ಏನ್ ಹೇಳ್ತಾರೆ ಗೊತ್ತ್ರಿ, we will catch Daniel in the very law of God. ಆತನ ದೇವರದ ಆ ನಿಯಮದಲ್ಲಿಯೇ ಆತನನ್ನು ಹಿಡಿಯೋಣ ಅಂತ ಹೇಳಿ ಅರಸನ ಬಳಿಗೆ ಹೋಗಿ ಆತನ ಹೇಳ್ತಾನೆ, 30 ದಿವಸ ಸ್ವಾಮಿ, ಯಾರಾದರೂ ನಿನ್ನ ಹೊರತು ಬೇರೆ ಯಾವುದೇ ದೇವರಿಗೆ ಪೂಜೆ ಮಾಡಿದರೆ ಅವರನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು. ಅವನು ಅದೇನಾಗಿದೆ, ಮೀಡಿಯೋ-ಪರ್ಷಿಯ ದೇಶದ ಒಂದು ಚಿಹ್ನೆಯಾಗಿ ನೀನು ಆತನಿಗೆ ಏನ್ ಮಾಡಬೇಕು, ಅದಕ್ಕೆ ಈ ನಿಯಮಗಳು ನೀನು ಹೊರಡಿಸಬೇಕು ಎಂಬುದಕ್ಕಾಗಿ ಕೇಳಿದಾಗ ಸತ್ಯವೇದದಲ್ಲಿ ಹೇಳ್ತೇವೆ ದಾನಿಯೇಲನಿಗೆ ಈ ನಿಯಮ ಗೊತ್ತಿತ್ತು. ಆದರೂ ಮುಂದಿನ ವಚನಗಳು ಓದಿದಾಗ ದಾನಿಯೇಲ ಏನ್ ಮಾಡ್ತಾನೆ, ಆತನು ಪ್ರಾರ್ಥನೆ ಮಾಡಲಿಕ್ಕೆ Now, there are 4 times when a man goes into the darkest hours. ಒಬ್ಬ ಮನುಷ್ಯನು ಕತ್ತಲೆಯ ಸಮಯದಲ್ಲಿ 4 ಭಾಗದಲ್ಲಿ ಹೋಗ್ತಾನೆ. ಒಂದು, ಸೈತಾನನು ಆತನಿಗೆ ಕತ್ತಲೆಯ ಭಾಗದಲ್ಲಿ ಕರ್ಕೊಂಡು ಹೋಗ್ತಾನೆ ಪ್ರಿಯ. That's the time like ಯೋಬನ ಹಾಗೆ ನೀವೇನು ಭಯ ಪಡಬೇಕಾಗಿಲ್ಲ.
ದೇವರಲ್ಲಿದ್ದಾನೆ. ಯಾಕಂದ್ರೆ ಯೋಗನು ಹೇಳ್ತಾನೆ, ಮೈ ರಿಡೀಮರ್ ಲೀವ್ಸ್, ನನ್ನ ವಿಮೋಚಕನು ಜೀವಿಸುತ್ತಾನೆ. There are times when God takes you to the darkest hour. ಸರಿ ಸಮಯದಲ್ಲಿ ದೇವರು ನಿನಗೆ ಕತ್ತಲೆಯ ಸನ್ನಿಧಿಗೆ ತೆಗೆದುಕೊಂಡು ಹೋಗ್ತಾನೆ. ಉದಾಹರಣೆಗಾಗಿ ಯೋಸೆಫನಾಗಲಿ, ಅದೇ ಸಮಯದಲ್ಲಿ ಯೆರೆಮೀಯನಾಗಲಿ ನಾವು ನೋಡ್ತಾ ಇರಬೇಕಾದ್ರೆ they came out as a pure gold. ಅವ್ರು ಏನಾಗಿದ್ರು ಪ್ರಿಯರೇ, ಚೊಕ್ಕ ಬಂಗಾರವಾಗಿ ಹೊರಗೆ ಬಂದರು. Certain times like ದಾನಿಯೇಲನ ಹಾಗೆ ಮನುಷ್ಯನಿಗೆ ಕತ್ತಲೆಯ ಕಠಿಣ ಸಮಯದಲ್ಲಿ ತೆಗೆದುಕೊಂಡು ಹೋಗ್ತಾರೆ. Except that nothing is going to happen to you. ಅದನ್ನು ಸ್ವೀಕಾರ ಮಾಡಿ ನಿಮಗೆ ಏನು ಆಗುವುದಿಲ್ಲ. Today in the church when we were sitting in the morning service, ಮುಂಜಾನೆ ಊಟದಲ್ಲಿ ನಾನು ಕೂತ್ಕೊಂಡಾಗ there are certain sisters who were telling me, ಸಹೋದರರು ಹೇಳ್ತಾ ಇದ್ರು, ಅಣ್ಣ today 3 o'clock we have a meeting. ನಮಗೆ 3 ಗಂಟೆಗೆ ಒಂದು ಮೀಟಿಂಗ್ ಇದೆ. I said what meeting? ನಾನು ವಿತ್ ಯಾರು ಊಟ ಅಂತ ಕೇಳಿದಾಗ today they are asking us whether you need to choose Jesus or you need to get rid of everything. ಇನ್ನು ಯೇಸು ಸ್ವಾಮಿಯರ ಆರಿಸ್ಕೊಳ್ಬೇಕು, ಇಲ್ಲದಿದ್ದರೆ ನಿನ್ನ ಆಸ್ತಿ ಅಂತಸ್ತರ ಬಿಡಬೇಕು. Then I asked them a question. ನಾನು ಒಂದು ಪ್ರಶ್ನೆ ಕೇಳಿದ್ದೀನಿ, what is your decision? ನಿನ್ನ ತೀರ್ಮಾನವು ಏನು ಅಂದಾಗ, we will rather stand for Jesus than to yield to these things. ಈ ಸಂಗತಿಗಳಿಗೆ ಒಳಗೆ ಬಿಡುವುದು ಬದಲಾಗಿ ದೇವರಿಗಾಗಿ ನಾನು ಇರುತ್ತೇನೆ. I encourage them. ಅವರಿಗೆ ಕಳಿಸಿದ್ದೇನೆ. I want to know what actually happened in the meeting. ಇವತ್ತು ಕೂಟದಲ್ಲಿ ಏನಾಯಿತು ಅದನ್ನು ಕೇಳಬೇಕಾಗಿದೆ, ನೀನು ಕೇಳಿಲ್ಲ. So certain people will take you to the darkest hour. Certain ಜನ ನಿಮಗೆ ಕತ್ತಲೆಯ ಸಮಯದಲ್ಲಿ ತೆಗೆದುಕೊಂಡು ಹೋಗ್ತಾರೆ. Certain ಸಮಯದಲ್ಲಿ 4 ವ್ಯಕ್ತಿಗಳು ನೋಡ್ತೇವೆ, ಮೂರ್ಖತನದಿಂದ ಕತ್ತಲೆ ಸಮಯಕ್ಕೆ ಹೋಗಿರ್ತೇವೆ because of our own foolishness. And to bring these people out, it is a bit difficult. ಇಂಥವರು ಹೊರಗೆ ತರುವುದು ಬಹಳ ಕಠಿಣ. But they will come out. ಅವರು ಒಂದು ದಿವಸ ಹೊರಗೆ ಬರ್ತಾರೆ. Because when they come to know their own foolishness, ಅವರ ಸ್ವಂತ ಮೂರ್ಖತನವನ್ನು ಗುರುತಿಸಿದಾಗ ಅವ್ರೇನ್ ಮಾಡ್ತಾರೆ, ಪ್ರಿಯರೇ, ಅವರು ಹೊರಗೆ ಬರ್ತಾರೆ. But I will give you certain things, and ನಾನು ನಿಮಗೆ certain ಸಂಗತಿಗಳು ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ, so that I can help you understand what you should do in the darkest hour of your life. ನಿನ್ನ ಜೀವನದ ಆ ಕತ್ತಲೆಯ ಸಮಯದಲ್ಲಿ ನೀನು ಏನು ಮಾಡಬೇಕು ಎಂಬುದಕ್ಕಾಗಿ ನಾನು ನಿಮಗೆ ಕಲಿಸಿಕೊಡ್ತೇನೆ ಪ್ರಿಯರೇ. Or I can put it this way, the principles are the keys to overcome the darkest hours. ಕತ್ತಲೆಯ ಸಮಯದಲ್ಲಿ ಹೇಗೆ ಜಯಿಸುವುದು, ಇಲ್ಲದಿದ್ದರೆ ಕತ್ತಲೆಯ ಸಮಯದಲ್ಲಿ ಹೇಗೆ ಜಯವೀರರಾಗಿ ಹೊರಗೆ ಬರುವುದು ಇದ್ದಾಗಿ ನಾವೇನ್ ಮಾಡಿಕೊಳ್ಳೋಣ ಪ್ರಿಯರೇ. ಸ್ವಲ್ಪ ಹೊತ್ತು ನಾನು ನಿಮಗೆ ಕಲಿಸಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. And please see that you do that regularly, even when you are in the darkest hour of your life. ನಿಮ್ಮ ಜೀವಿತದ ಆ ಕತ್ತಲೆ ಸಮಯದಲ್ಲಿ ಇದ್ದಾಗಲೂ ಸಹ ಈ ಸಂಗತಿಗಳನ್ನು ಮಾಡುವುದನ್ನು ನೀವು ಕಲಿಯಬೇಕು ಅಂತ ಕೇಳಿಕೊಳ್ಳುತ್ತೇನೆ ಪ್ರಿಯರೇ. Let me give you a few points. ನಾನು ಸ್ವಲ್ಪ ಸಂಗತಿಗಳು ನಿಮ್ಮ ಮುಂದೆ ಇಡ್ತೇನೆ ಪ್ರಿಯರೇ, so that I can help you out how to overcome the darkest hour. ಕತ್ತಲೆ ಸಮಯದಲ್ಲಿ ಹೇಗೆ ಜಯಿಸಬಹುದು ಅದಕ್ಕಾಗಿ ನಿಮಗೆ ನಾನು ಸಹಾಯ ಮಾಡ್ತೇನೆ ಪ್ರಿಯರೇ. First one, ಮೊದಲನೇ, choose obedience to God than the opportunities of the world. Choose obedience to God than the opportunities of the world. ದೇವರಿಗೆ ವಿಧೇಯರಾಗುವುದನ್ನು ಆರಿಸಿಕೊಳ್ಳ್ರಿ ಲೋಕದ ಅವಕಾಶಗಳಿಗಿಂತ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಲೋಕದ ಅವಕಾಶಗಳಿಗಿಂತ ದೇವರಿಗೆ ವಿಧೇಯರಾಗುವುದನ್ನು ನೀವೇನ್ ಮಾಡ್ರಿ ಪ್ರಿಯರೇ, ಕಲಿತುಕೊಳ್ಳ್ರಿ. Choose obedience to God than the opportunities of the world. ದೇವರಿಗೆ ವಿಧೇಯರಾಗುವುದನ್ನು ಕಲಿಯಿರಿ ಲೋಕದ ಅವಕಾಶಗಳಿಗಿಂತ. I want you to read this verse. ಈ ವಚನ ನನಗಾಗಿ ಓದಿಕೊಳ್ಳ್ರೆ. Turn your to Daniel chapter 6. ಅದೇ ದಾನಿಯೇಲ ಪ್ರವಾದದ ಗ್ರಂಥ 6ನೇ ಅಧ್ಯಾಯಕ್ಕೆ ನಾವು ಸತ್ಯವೇದಗಳನ್ನು ತೆಗೆದುಕೊಳ್ಳೋಣ. I want you to read verse 11. 11ನೇ ವಚನ ನನಗಾಗಿ ಓದಿಕೊಳ್ಳ್ರೆ. ಆಗ ಆ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡು. The Bible tells, ಸತ್ಯವೇದ ಹೇಳ್ತದೆ, Daniel prayed. ದಾನಿಯೇಲನು ಏನು ಮಾಡಿದ ಗೊತ್ತ್ರಿ? ಪ್ರಾರ್ಥನೆ ಮಾಡಿದ. Now in Jewish system, ಯಹೂದ್ಯರ ಸಂಪ್ರದಾಯದ ಪ್ರಕಾರ ಯಹೂದ್ಯರು 3 ಸಾರಿ ಅವರೇನಾಗಬೇಕಾಗಿದೆ ಪ್ರಿಯರೇ, ಅವರು ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಹೇಗೆ ನಮ್ಮ ಮುಸಲ್ಮಾನ್ ಜನರು ಏನಾಗಿದ್ದಾರೆ 5 ಸಾರಿ ನಮಾಜನ್ನು ಬಿಡುತ್ತಾರೋ, ಅದೇ ರೀತಿಯಾಗಿ ಯಹೂದ್ಯರು 3 ಸಾರಿ ಅವರೇನಾಗಬೇಕಾಗಿದೆ ಪ್ರಿಯರೇ, ಅವರು ಪ್ರಾರ್ಥನೆ ಮಾಡುವುದು ಅವರ ತತ್ವವಾಗಿದೆ, ಅವರ ಒಂದು ನಿಯಮವಾಗಿದ್ದರೆ, ಅದು ದೇವರು ಕೊಟ್ಟಂತ ಒಂದು ಆಜ್ಞೆಯಾಗಿದೆ ಪ್ರಿಯರೇ. ಈ ಸತ್ಯವೇದದಲ್ಲಿ 1ನೇ ಅರಸರನ್ನು ನೀವು ಓದಿದಾಗ 8ನೇ ಅಧ್ಯಾಯ 46ನೇ ವಚನದಿಂದ ಹಿಡಿದು 52ನೇ ವಚನದವರೆಗೆ ಓದಿದಾಗ ಸತ್ಯವೇದ ಹೇಳುತ್ತದೆ, ಯಾರಾದರೂ ದೇವರ ಮಂದಿರ
ಬಳಿಗೆ ಅವರು ತಿರುಗಿ ಪ್ರಾರ್ಥನೆ ಮಾಡುವಾಗ ಎಂಬ ಒಂದು ಪದಗಳು ಅಲ್ಲಿ ಬರುತ್ತದೆ ಪ್ರಿಯರೇ. ಅದರ್ಥವೇನಂತಂದ್ರೆ Daniel chose to obey God than the opportunities of the world. ಲೋಕದ ಅವಕಾಶಗಳಿಗಿಂತ ದಾನಿಯೇಲನು ದೇವರಿಗೆ ವಿಧೇಯರಾಗುವುದು ಶ್ರೇಷ್ಠ ಅಂತ ಹೇಳಿ ಅದನ್ನು ಅನಿಸಿಕೊಂಡ ಪ್ರಿಯರೇ. ನಾನು ನಿಮಗೆ ಒಂದು ಆಲೋಚನೆಯನ್ನು ನಿಮ್ಮ ತಲೆಯಲ್ಲಿ ಹಾಕಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. Do you think 30 days of compromise would have not solved the problem? 30 ದಿವಸ ಸಂಧಾನವು ದಾನಿಯೇಲನ ಸಮಸ್ಯೆಗಳು ನೀಗಿಸಲಿಕ್ಕೆ ಆಗ್ತಾ ಇರಲಿಲ್ಲ ರೀ. 30 days ಬರೀ 30 ದಿವಸ. Correctly? And that order was from the very government. ಆ ಇರುವಂತ ನಿಯಮವು ಅದ ಸರ್ಕಾರದಿಂದಲೇ ಬರ್ತಾ ಇದೆ. ಆ ನಿಯಮ ಏನು ಹೇಳ್ತಾ ಇದೆ? 30 ದಿವಸ ಅರಸರು ಹೊರತು ಬೇರೆ ಯಾವ ದೇವರಿಗೆ ಪೂಜೆ ಮಾಡಬಾರದು. That was from the very government. ಆ ಸರ್ಕಾರದಿಂದಲೇ ಬರ್ತಾ ಇದೆ ಪ್ರಿಯರೇ. And Daniel was one of the major person. ದಾನಿಯೇಲ ಏನಾಗಿದ್ದು ಒಬ್ಬ ಅಧಿಕಾರಿಯಾಗಿದ್ದ. Daniel would have told, ದಾನಿಯೇಲ ಹೇಗೆ ಹೇಳ್ಬಹುದಾಗಿತ್ತು ರೀ, ಅರಸನೇ, I would rather do what you tell me and I will not obey God. ದೇವರು ವಿಧೇಯರಾಗುವುದು ಬೇಡ ನನಗೆ. ಏನ್ ಹೇಳ್ತೀವಿ ಮಾಡ್ತೀನಿ, ಯಾಕಂದ್ರೆ God put me into this position. ದೇವರು ನನಗೆ ಈ ಸ್ಥಾನಕ್ಕೆ ಹಾಕಿದ್ದಾನೆ. ಕರೆಕ್ಟ್? ಆಲೋಚನೆ ಮಾಡಿ ಅವರು ಎಷ್ಟೋ ಅವಕಾಶಗಳು ಆತನಿಗೆ ತಿಳಿಯಲ್ಪಡಬಹುದಾಗಿತ್ತು. He could have compromised with his prayer. ಆತನು ಪ್ರಾರ್ಥನೆಯಿಂದಲೇ ಸಂಧಾನ ಮಾಡಿಕೊಳ್ಳಬಹುದಾಗಿತ್ತು. ಆತನು ತನ್ನ ಧರ್ಮಶಾಸ್ತ್ರ ಓದೋದ್ರೊಟ್ಟಿಗೆ ಸಂಧಾನ ಮಾಡಿಕೊಳ್ಳಬಹುದಾಗಿತ್ತು. ತನ್ನ ಗುಣದ ಲಕ್ಷಣದೊಟ್ಟಿಗೆ ಸಂಧಾನ ಮಾಡಿಕೊಳ್ಳಬಹುದಾಗಿತ್ತು ಪ್ರಿಯರೇ. But he never did that. ಆತನು ಹಾಗೆ ಮಾಡಿಲ್ಲರೆ. He said, I rather choose to obey God. ನಾನು ದೇವರಿಗೆ ವಿಧೇಯನಾಗ್ತೇನೆ ಹೊರತು ಯಾರಿಗೂ ವಿಧೇಯನಾಗುವುದಿಲ್ಲ. God is my king. ದೇವರು ನನ್ನ ಅರಸನು ಪ್ರಿಯರೇ. ಪ್ರಿಯರೇ, ನಾನು ನಿಮಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. In the darkest hour of your life, in the ಜೀವನದ ಆ ಕಠಿಣದ ಸಮಯದಲ್ಲಿ, do you choose to obey God or the opportunities of the world? ಈ ಲೋಕ ಅವಕಾಶ ಕೊಡುವುದು ಸಂಗತಿಗಳನ್ನು ಆರಿಸಿಕೊಳ್ತೀರೋ ಇಲ್ಲ ದೇವರಿಗೆ ನೀವು ವಿಧೇಯರಾಗುತ್ತೀರೋ? ಇನ್ನು ಜೀವನಗಳನ್ನು ಪರೀಕ್ಷೆ ಮಾಡಿ ಪ್ರಿಯರೇ. ಜೀವನಗಳಲ್ಲಿ ಎಷ್ಟೋ ಇಂಥ ಅವಕಾಶ ನಮಗೆ ಬರ್ತಿದ್ದಾರೆ. ಒಂದು ಸಮಯದಲ್ಲಿ ನಾನು ದೇವರಿಗೆ ಆರಿಸ್ಕೊಳ್ಬೇಕ್ರಿ, ಇಲ್ಲದಿದ್ರೆ ಲೋಕವನ್ನು ಆರಿಸ್ಕೊಳ್ಬೇಕ್ರಿ. ಆ ಸಮಯದಲ್ಲಿ ಎಷ್ಟೋ ಸಾರಿ ಜನ ಏನ್ ಮಾಡಿದ್ದಾರೆ ಗೊತ್ತ್ರಿ, ಲೋಕದ ಸಂಗತಿಗಳು, ತಾತ್ಕಾಲಿಕವಾದಂತ ಒಂದು ಹೆಜ್ಜೆಗಳು, ತಾತ್ಕಾಲಿಕವಾದಂತ ಪರಿಣಾಮ ಮಾರ್ಗಗಳು, ತಾತ್ಕಾಲಿಕವಾದಂತ ಸಂಗತಿಗಳನ್ನು ಆರಿಸಿಕೊಂಡು ಅವರು ಹೇಳಿದ್ದಾರೆ ಇದು ಶ್ರೇಷ್ಠವಾಗಿದೆ, ಇದು ಶ್ರೇಷ್ಠವಲ್ಲ. ದೇವರಿಗೆ ವಿಧೇಯರಾಗುವುದು ಶ್ರೇಷ್ಠವಲ್ಲ. ನಾನು ಬದುಕಬೇಕಾಗಿದ್ದರೆ ನಾನು ಲೋಕ ಹೇಳಿದ ಹಾಗೆ ಕೇಳಬೇಕು ಈ ಸಮಯದಲ್ಲಿ ಅಂತ ಹೇಳಿ ಆಲೋಚಿಸಿದ್ದಾರೆ. ಎಷ್ಟು ಮಂದಿ ನಾವು ಹಾಗೆ ಮಾಡಿಲ್ಲ? ಎಷ್ಟು ಮಂದಿ ನಾವು ಹಾಗೆ ಜೀವಿಸಲಿಲ್ಲ? ಒಬ್ಬರು ನನಗೆ ಭೇಟಿಯಾದಾಗ ಅವ್ರು ಹೇಳ್ತಾ ಇದ್ದರು, ಪಾಸ್ಟರೇ, ನಾವು ಮದುವೆಯನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೇವೆ. But somebody asked me, ಯಾರೋ ಒಬ್ರು ಕೇಳಿದ್ರಿ, are they not believers? ಅವರು ವಿಶ್ವಾಸಿಗಳಲ್ಲ, ಅವರು ಯೇಸು ಸ್ವಾಮಿ ನಂಬಿದವರಲ್ಲ, ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೆದಂತವರಲ್ಲ, ಸತ್ಯವೇದ ಅರ್ಥಂತವರಲ್ಲ. ಈ ಸಮಯದಲ್ಲಿ ಯಾಕೆ ಅವರು ಸಂಧಾನ ಮಾಡಿಕೊಂಡು ಲೋಕದ ಅವಕಾಶಗಳು ಹುಡುಕ್ತಾ ಇದ್ದಾರೆ? ದೇವರಿಗೆ ಸ್ಥಿರವಾಗಿ ವಿಧೇಯರಾಗಿ ಯಾಕೆ ನಿಂತಿಲ್ಲ ಎನ್ನುವ ಒಂದು ಪ್ರಶ್ನೆ ಅವರು ನನಗೆ ಕೇಳಿದಾಗ ಐ ವಾಸ್ ವೆರಿ ಸೈಲೆಂಟ್. ನನಗೆ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ. ಆಲೋಚಿಸಲಿಕ್ಕೆ ಇದು ದೇವರಿಗೆ ವಿಧೇಯರಾಗ್ತೀವಿ. There is a very famous scripture, ಒಂದು ಬಹಳ ಸುಂದರವಾದಂತ, ಪರಿಚಿತವಾದಂತ, ಪ್ರಸಿದ್ಧಿಯಾದಂತ ಒಂದು ವಚನವಿದೆ. ಅದು 1ನೇ ಸಮುವೇಲದಲ್ಲಿ ನಾವು ಓದಿಕೊಳ್ಳುತ್ತೇವೆ. 15ನೇ Obedience is better than any sacrifices. ವಿಧೇಯತೆಯು ಯಾವ ಯಜ್ಞಗಳಿಗಿಂತ ಶ್ರೇಷ್ಠವಾಗಿದೆ. ಎಷ್ಟೋ ಸಾರಿ ಪ್ರಿಯರೇ, ನಾವು ಯಜ್ಞಗಳನ್ನು ವಿಧೇಯತೆಗೆ ಹೋಲಿಸಿ ದೇವರಿಗೆ ನಾನು ಯಜ್ಞ ಕೊಟ್ಟಿದ್ದೇನಲ್ಲ, ವಿಧೇಯನಾಗಲಿಲ್ಲ ಅಂದ್ರೆ ನಡೆಯುತ್ತದೆ ಎಂಬ ಆಲೋಚನೆಗಳಲ್ಲಿ ಬದುಕ್ತಾ ಇದ್ದೇವೆ. ನಾವೆಷ್ಟೋ ಸಾರಿ ನಾವೇನಾಗಿದ್ದೇವೆ ಪ್ರಿಯರೇ, we have bribed God saying that it's okay Lord to disobey you and you take and be happy with the bribe what I am giving you. ಸ್ವಾಮಿ, ನಾನು ಅವಿಧೇಯನಾಗುವುದು ನಡೀತದೆ ಸ್ವಾಮಿ, ನಾ ಕೊಡುವಂತ ಲಂಚವನ್ನು ತೆಗೆದುಕೊಂಡು ನೀವು ಸಂತೋಷವಾಗಿರು. ಯು ಜಸ್ಟ್ ಬ್ಲೆಸ್ ಮೀ, ನನ್ನ ಆಶೀರ್ವಾದ ಮಾಡು. ಐ ಡೋಂಟ್ ವಾಂಟ್ ಟು ಒಬೇ ಯು. ನನಗೆ ವಿಧೇಯರಾಗಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ನಾನು ವಿಧೇಯರಾಗಲಿಕ್ಕೆ ಇಷ್ಟಪಡುವುದಿಲ್ಲ. ಪ್ರಿಯರೇ, ನೀನು ಎಷ್ಟು ಕಾಣಿಕೆ ಕೊಟ್ಟರು, ಎಷ್ಟು ದಶಮಾಂಶ ಕೊಟ್ಟರು, ನೀನು ಏನು ಮಾಡಿದರು, ನೀನು ದೇವರಿಗೆ ವಿಧೇಯರಾಗದೆ ಹೋದರೆ ಪ್ರಿಯರೇ,
ನಿನ್ನ ಯಜ್ಞಗಳು ಎಲ್ಲ ವ್ಯರ್ಥವಾಗಿದೆ, ನಿನ್ನ ಯಜ್ಞಗಳು ಎಲ್ಲ ವ್ಯರ್ಥವಾಗಿದೆ, ಎಲ್ಲ ಏನು ಮಾಡಿದರೂ ದೇವರು ನಿನ್ನನ್ನು ಮೆಚ್ಚುವುದಿಲ್ಲ, ನೀ ಏನು ಮಾಡಿದರೂ ದೇವರು ನಿನಗೆ ಆಶೀರ್ವಾದ ಮಾಡುವುದಿಲ್ಲ, ನೀ ಏನು ಮಾಡಿದರೂ ದೇವರು ನಿನ್ನನ್ನು ಹರಿಸುವುದಿಲ್ಲ. That is why Samuel says, ಅದಕ್ಕಾಗಿ ಸಾಮುವೇಲ್ ಹೇಳ್ತಾನೆ, obedience is better. ವಿಧೇಯತೆಯು ಬಹಳ ಉತ್ತಮ. Do you really obey God in the darkest hour of your life? ನಿನ್ನ ಜೀವನದ ಕಠಿಣ ಸಮಯದಲ್ಲಿ ನೀನು ದೇವರಿಗೆ ವಿಧೇಯರಾಗುತ್ತೀಯೋ ಪ್ರಿಯರೇ? Or will you tell God, you have cheated me, ಸ್ವಾಮಿ ನೀನು ನನಗೆ ಮೋಸ ಮಾಡಿದಿ ಎಂಬುದನ್ನು ಹೇಳ್ತೀಯೋ? ಆಲೋಚಿಸಿ, ವಿಚಾರ ಮಾಡಿ. Let me take the second one. ಎರಡನೇ ಸಂಗತಿಗೆ ತೋರಿಸಿಕೊಡ್ತೇನೆ. Second one. He chose faithfulness to God over the favor of king. He chose faithfulness to God over the favor of the king. ಅರಸನ ದಯದ ಬದಲಾಗಿ ದೇವರಿಗೆ ನಂಬಿಗಸ್ತನಾಗಿರುವುದನ್ನು ಆರಿಸಿಕೊಂಡ. ಅರಸನ ದಯದ ಬದಲಾಗಿ ದೇವರಿಗೆ ನಂಬಿಗಸ್ತನು ಆಗಿದ್ದದ್ದು. 11ನೇ ವಚನ ಇನ್ನೊಂದು ಸಾರಿ ಓದಿ. ಆಗ ಆ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡು ಸನ್ನಿಧಿಗೆ ಬಂದು ರಾಜಾಜ್ಞೆಯನ್ನು. ಕನ್ನಡ ಭಾಷೆಯಲ್ಲಿ ಅಷ್ಟು ಸ್ಪಷ್ಟವಾಗಿ ಇಲ್ಲ, ಈಗ ಇಂಗ್ಲಿಷ್ ಭಾಷೆಯಲ್ಲಿ. ಓಕೆ, ಸೊ ಒಂದು ಕೆಲಸ ಮಾಡಿ, 10ನೇ ವಚನ ಓದ್ಬಿಡಿ. 10ನೇ ವಚನ ಓದ್ರಿ, ಐ ಥಿಂಕ್ ಅಲ್ಲಿ ನಮಗೆ ಸರಿಯಾಗಿ ಸಿಗ್ಬೋದು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಪದಗಳು ಮಾಡ್ಕೊಳ್ರಿ. ಯಥಾ ಪ್ರಕಾರವೇ ಆತನು ಪ್ರಾರ್ಥಿಸಿದ. He prayed as before. Now listen to me. ನಾನು ಮಾತಾಡ್ತೀನಿ. ಯಾರೋ ಒಬ್ಬರು ನಿನಗೆ ದಯ ತೋರಿಸಿದ್ದಾರೆ ಅಂದ್ರೆ ಅರ್ಥ ಏನಂತಂದ್ರೆ that you should be unfaithful to God. ಯಾರೋ ಒಬ್ಬರು ದಯ ತೋರಿಸಿದ್ದಾರೆ ಅಂತ ದೇವರಿಗೆ ಅಪನಂಬಿಕಸ್ಥನಾಗಿ ಬದುಕುವುದಕ್ಕೆ ಮಾರ್ಗವಲ್ಲ ಪ್ರಿಯ. Now if you read the first few verses, ಮೊದಲ ಸ್ವಲ್ಪ ವಚನಗಳು ನೀವು ಓದಿದಾಗ ಸತ್ಯವೇದ ಹೇಳ್ತದೆ ದಾನಿಯೇಲನಿಗೆ ಇಂಥ ಸುಂದರವಾದಂತ ಗುಣಗಳು ಇದ್ದವು ಅಂತಂದ್ರೆ ಅಲ್ಲಿ 3ನೇ ವಚನ ದಯಮಾಡಿ ನನಗಾಗಿ ಓದ್ರಿ. 3ನೇ ವಚನ ಬಹಳ ಚೆಂದಿದೆ, ಓದಿಕೊಳ್ಳಿ. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದುದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದ್ದನು. ಈ ರಾಜ್ಯನು ಅವರಿಗೆ ಮುಖ್ಯಾಧಿಕಾರಿ ಕೊಡುವುದಷ್ಟೇ ಅಲ್ಲ, ಪೂರ್ಣ ರಾಜ್ಯಕ್ಕೆ ಅವನು ನೇಮಿಸಬೇಕೆಂದು ಆಲೋಚಿಸಿದನು. He had a favor from the king. ಅರಸನಿಂದ ಆತನಿಗೆ ದಯೆ ಇತ್ತು ಪ್ರಿಯರೇ. ಇವತ್ತು 100 ಜನರು ನಿನಗೆ ದಯೆ ತೋರಿಸಬಹುದು ಪ್ರಿಯರೇ, 1,000 ಜನರು ನಿನಗೆ ದಯೆ ತೋರಿಸಬಹುದು. ಆದರೆ ಪ್ರಿಯರೇ, ನನ್ನ ಪ್ರಶ್ನೆ ಏನ್ ಬರ್ತದೆ ಅಂತಂದ್ರೆ ಅವರ ದಯೆ ಇದೆ ಅಂತ ಹೇಳಿ ದೇವರ ಒಟ್ಟಿಗೆ ಅಪನಂಬಿಕಸ್ಥನಾಗಿ ನೀವು ಬದುಕುತ್ತೀಯೋ, ಇಲ್ಲದಿದ್ರೆ ನಂಬಿಕಸ್ಥನಾಗಿ ಬದುಕುತ್ತೀಯೋ? ವಿಚಾರ ಮಾಡಿ. ನನಗೊಂದು ಸಾರಿ ನನಗಿನ್ನೂ ನೆನಪಿದೆ, ನಾನು ಒಂದು ಮನೆಯಲ್ಲಿ ಕೂತ್ಕೊಂಡಿದ್ದೆ. and he is a very famous singer. ಬಹಳ ಪ್ರಸಿದ್ಧಿಯಾದಂತಹ ಹಾಡುಗಾರ. ಆ ಸಮಯದಲ್ಲಿ ರಾಖಿಯ ಒಂದು ಸಮಯ ಆಗಿತ್ತು ಪ್ರಿಯರೇ. ರಾಖಿಯ ಸಮಯದಲ್ಲಿ ಅವರ ಮನೆಯಲ್ಲಿ ಸ್ವಲ್ಪ ಜನರು ಏನ್ ಮಾಡಿದ್ರು, ಆರತಿ ತೆಗೆದುಕೊಂಡು ಒಂದು 2-3 ರಾಖಿಗಳು ಇಟ್ಟುಕೊಂಡು ಕುಂಕುಮ ಇಟ್ಕೊಂಡು ಅವನ್ನೆಲ್ಲ ತೆಗೆದುಕೊಂಡು ಅವರು ಬಂದ್ರು ಪ್ರಿಯರೇ. ನಾನು ಅಲ್ಲೇ ಕೂತ್ಕೊಂಡಿದ್ದೇನೆ, ನಾನು ಏನ್ ಮಾತನಾಡಿಲ್ಲ. ಅವರು ಬಂದರು ಪ್ರಿಯರೇ, ನೇರವಾಗಿ ಬಂದು ವಿಶ್ವಾಸಿಗಳಲ್ಲಿ ಪ್ರಾರ್ಥನೆ ಮಾಡುವುದು, ಕುಂಕುಮ ತೆಗೆದುಕೊಂಡು ಇರೋದು ಕುಂಕುಮವನ್ನು ಇಳಿದರೆ ಬಾಯಿಗೆ ಸಕ್ರಿಗಳು ಏನನ್ನ ಹಾಕಿದ್ರು, ಅದು ನನಗೆ ಗೊತ್ತಿಲ್ಲ, ಏನೇನು ಹೇಳ್ತಾರೋ ಅದರಲ್ಲಿ ಸಕ್ರಿ ಏನನ್ನ ಹಾಕಿದ್ರು ಪ್ರಿಯರೇ. ರಾಖಿಗಳು ಕೊಟ್ಟರು, ಇವರು ರೊಕ್ಕ ತೆಗೆದು ಅವರಿಗೆ ಕೊಟ್ಟರು. ನಾನು ಸುಮ್ಮನೆ ನಿಂತು ಕೂತ್ಕೊಂಡಿದ್ದೆ. ನನ್ನ ಕಡೆ ಬಂದು ನಾನು ಹೇಳಿದೆ, ವಿ ಡೋಂಟ್ ಡು ದಟ್. ನೀವು ರಾಖಿ ಕಟ್ಟಿದ್ರೆ ನೀವನ್ನು ಉಳಿಸಬೇಕು ಅಂತ ನಾನು ಎಲ್ಲೂ ಬರ್ತಿಲ್ಲ. ರಾಖಿ ಕಟ್ಟಲಿಲ್ಲ ಅಂದ್ರೆ ನಮ್ಮ ತಂಗಿಗಳನ್ನು ಉಳಿಸೋದು ನಮಗೆ ಗೊತ್ತಿದೆ, ಕರೆಕ್ಟ್? ರಾಖಿ ಅವರು ನನ್ನ ಕಟ್ಟಲಿಕ್ಕೆ ಬಂದು ಅಲ್ಲಿ ಸಲ ನೋಡುವುದ ನಾ ಮಾಡುವುದಿಲ್ಲ. ನಾನು ಅದಾದ ಮೇಲೆ ಅವ್ರು ಯಾರು ಕಟ್ಟಿಸ್ಕೊಂಡ್ರು ಅವ್ರ ಮನೆಗೆ ಕಟ್ಟಿ ಅವರೆಲ್ಲ ಸಂತೋಷದಿಂದ ಹೋದರು. ಅಂಡ್ ಐ ವಾಸ್ ಜಸ್ಟ್ ಸಿಟಿಂಗ್ ದೇರ್. ಅಲ್ಲಿ ಕೂತ್ಕೊಂಡು ನಾನು ಅವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ದೆನ್ ದೇ ಸ್ಟಾರ್ಟೆಡ್ ಸ್ಪೀಕಿಂಗ್ ಟು ಮೀ. ಅವ್ರು ನನ್ನ ಒಟ್ಟಿಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಅವ್ರು ಹೇಳಿದ್ರು, ಯು ನೋ ಹೂ ದಿಸ್ ಲೇಡಿ ಈಸ್, ನಿಮ್ಗೆ ಗೊತ್ತು ಯಾರಿದ್ದಾರು ಇವರು ಅಂತ. ಹೆಸರು ಐ ಡೋಂಟ್ ನೋ.
ನನಗೆ ಗೊತ್ತಿಲ್ಲ ಯಾವ ಊರು ಅಂತ. Then they said, she has given me 25 lakhs. 25 ಲಕ್ಷ ನನಗೆ ಕೊಟ್ಟಿದ್ದಾಳೆ. To make my CD, ನನ್ನ ಸಿಡಿಗಾಗಿ 25 ಲಕ್ಷಗಳು ಕೊಟ್ಟಿದ್ದಾಳೆ. ನನ್ನ ತಲೆಯಲ್ಲಿ ಬಂದಂತ ಪ್ರಶ್ನೆ ಏನಾಗಿ, 25 ಲಕ್ಷ ಕೊಟ್ಟಾಳೆ ಅಂತೇಳಿ ದೇವರಿಗೆ ನೀನು ಅಪನಂಬಿಕಸ್ಥನಾಗಿ ಬಿಡುತ್ತಿ? ದೇವರ ವಿರುದ್ಧವಾಗಿ ನಿಂತು ಬಿಡುತ್ತಿ ನೀನು? ಆಕೆ ನಿನಗೆ ದಯೆ ತೋರಿಸಿದಾಳ ಅಂತೇಳಿ ದೇವರೊಟ್ಟಿಗೆ ಇರುವಂತಹ ನಂಬಿಕಸ್ಥಗೆ ನೀನು ಕಳ್ಕೊಳ್ಳುತ್ತಿ? ಆಲೋಚನೆ ಮಾಡಿ ಪ್ರಿಯರೇ, ನನಗೆ ಮನುಷ್ಯನ ದಯೆ ಬೇಡ, ದಯ ಬೇಕು, ಬೇಡ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಪ್ರಿಯರೇ, ದೇವರಿಗೆ ಅಪನಂಬಿಕಸ್ಥನಾಗಿ ಅವರ ದಯ ಹೊಂದಿಕೊಳ್ಳುತ್ತಾ ಇದ್ದಾರೆ. ಐ ಡೋಂಟ್ ನೀಡ್ ದಟ್ ಫೇವರ್ ವಿಚ್ ಮೇಕ್ಸ್ ಮೀ ಅನ್ಫೇತ್ಫುಲ್ ಬಿಫೋರ್ ಗಾಡ್. ಮನುಷ್ಯರ ಯಾವ ದಯೆಯು ದೇವರ ಮುಂದೆ ನಾನು ಅಪನಂಬಿಕಸ್ಥನಾಗಿ ಮಾಡ್ತದೋ ಅಂತ ದಯೆ ನನಗೆ ಬೇಕಾಗಿಲ್ಲ. ಐ ಡೋಂಟ್ ನೀಡ್ ದಟ್. In the darkest hour, ಯಾರೇ ಇರಲಿ ಪ್ರಿಯರೇ, ಏನೇ ಇರಲಿ, let me stand faithful before God. ದೇವರ ಮುಂದೆ ನಾನು ನಂಬಿಕಸ್ಥನಾಗಿರಬೇಕು. ನಾನು ಇದ್ದೇ ಇರ್ತೇನೆ ಪ್ರಿಯರೇ, ನಂಬಿಕಸ್ಥನಾಗಿ ಮುಂದೆ ಹೋಗ್ತಾ ಇರ್ತೀನಿ ಪ್ರಿಯರೇ. Don't worry what is going to happen. ಏನಾಗ್ತಿದೆ ಆಗಲಿ ಪ್ರಿಯರೇ. Take it as a challenge. ಸವಾಲಾಗಿ ತೆಗೆದುಕೊಳ್ಳ್ರೆ. ಕೊನೆಯದಾಗಿ ನಿನಗೆ ಏನು ಮಾಡಬಹುದ್ರಿ? They may cut your head, ತಲೆ ಕಡಿಬಹುದ್ರಿ. ನಿನಗೆ ಹಿಂಸೆ ಕೊಡಬಹುದು, ಅದಕ್ಕಿಂತ ಜಾಸ್ತಿ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. But stand faithful for God. ದೇವರಿಗಾಗಿ ನಂಬಿಕಸ್ಥರಾಗಿ ಜೀವಿಸಿರಿ. There were some missionaries who was caught in a icy place. ಒಂದು ಹಿಮದ ಒಂದು ಸ್ಥಳಗಳಲ್ಲಿ some missionaries ಗಳಿಗೆ ಅವ್ರು ಏನ್ ಮಾಡಿದ್ರು ಗೊತ್ತ್ರಿ? ಜನರು ಹಿಡಿದರು ಪ್ರಿಯ. ಜನರು ಹಿಡಿದು ಅವ್ರೇನ್ ಮಾಡಿದ್ರು ಅಂತಂದ್ರೆ, ನೀವು ಯೇಸು ಸ್ವಾಮಿಯನ್ನು ಅಲ್ಲಗಲಿದೆ ಹೋಗಿದ್ದಾರೆ, ನಾವು ನಿಮ್ಮನ್ನು ಕೊಲ್ಲುತ್ತೇವೆ ಎಂಬುದಕ್ಕಾಗಿ ಅವರು ಆಜ್ಞೆ ಹೊರಡಿಸಿದ್ದಾರೆ. ಇವರು 10 ಮಂದಿ ಏನ್ ಮಾಡಿದ್ರು ಪ್ರಿಯರೇ, ನೀವು ಏನ್ ಬೇಕಾದ್ರೂ ಮಾಡಿಕೊಳ್ಳ್ರಿ, ನಾವು ಯೇಸು ಸ್ವಾಮಿಗಾಗಿ ಜೀವಿಸುತ್ತೇವೆ ಎಂಬುದಕ್ಕಾಗಿ ಧೈರ್ಯದಿಂದ ನಿಂತಿದ್ರು ಪ್ರಿಯರೇ. ಸಮಯ ಕಳೀತ ಬಂತ್ರಿ. ಒಂದು ಕಡೆ ಅಲ್ಲಿ ಬೆಂಕಿ ಹಚ್ಚಿದ್ರು ಪ್ರಿಯರೇ. ಅಲ್ಲಿ ಅವರು ಎಲ್ಲಾ ಜನರು ಹಿಂಸೆ ಪಡಿಸೋರೆಲ್ಲ ಬೆಂಕಿ ಕಾಯಿಸಿಕೊಳ್ತಾ ಇದ್ದರು. ಇವರು ತಂದೆಯಲ್ಲಿ ನಿಂತು ಹಾಡ್ತಾ ಇದ್ರು, 10 men for Jesus Christ, 10 men for Jesus Christ. 10 ಜನ ಯೇಸು ಸ್ವಾಮಿಗಾಗಿ, 10 ಜನ ಯೇಸು ಸ್ವಾಮಿಗಾಗಿ ಅಂತ ನಿಂತು ಹಾಡ್ತಾ ಇದ್ರು ಪ್ರಿಯರೇ. ಹಾಡ್ತಾ ಇರ್ಬೇಕಾದ್ರೆ ಸಮಯ ಕಳೀತಾ ಇರ್ಬೇಕಾದ್ರೆ ಕಪ್ಪು ಹೆಚ್ಚಿಗೆ ಆಗೋದಕ್ಕೆ ಪ್ರಾರಂಭವಾಯ್ತ್ರಿ. ಅದರಲ್ಲಿ ಒಬ್ಬ ಹೇಳಿದ ಏನಂತಂದ್ರೆ, ನನಗೆ ಈ ಕಪ್ಪು ತಾಳ್ಲಿಕ್ಕೆ ಆಗುದಿಲ್ಲ, I want to go back to the fire. ನಾನು ಬೆಂಕಿಗೆ ತಿರುಗಿ ಹೋಗ್ತೇನೆ. They said don't go. ಅವ್ರು ಹೇಳಿದ್ರು ಹೋಗಬೇಡ. ಆತನು ಹೇಳಿದ ನನಗೆ ಆಗೋದಿಲ್ಲ. ಅಷ್ಟೊತ್ತಿಗೆ ಒಬ್ಬ ಓಡಿ ಬಂದು ಹೇಳಿದ, ನಿನಗೆ ಯೇಸು ಸ್ವಾಮಿಗಳ ಅಳುಗಳಿಬೇಕಾಗಿದ್ದಾರೆ, ನೀನು ಬಂದು ಬೆಂಕಿಯನ್ನು ಕಾಯಿಸ್ಕೊಳ್ಬಹುದು, ಇಲ್ಲ ನೀನು ಸಾಯಿತಿ ಅಂದಾಗ ಒಬ್ಬನವರ ಕೈಗಳನ್ನು ಬಿಟ್ಟು ಬೆಂಕಿ ಬಳಿಗೆ ಹೋಗಿ ತನ್ನನ್ನು ಕಾಯಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿ ನಿಂತದ್ದು ಜನರು ಮತ್ತೆ ಕೈ ಹಿಡಿದುಕೊಂಡು ಹಾಡಿದೆ ಅಂತಂದ್ರೆ 9 ಜನರು ಕ್ರಿಸ್ತನಿಗಾಗಿಯೇ, 9 ಜನರು ಕ್ರಿಸ್ತನಿಗಾಗಿಯೇ. ಇನ್ನೊಂದು ತಾಸು ಬಿಟ್ಟಾದ ನಂತರ ಮತ್ತೆ ಬಂದರು ಪ್ರಿಯರ. ಅವ್ರು ಹೇಳಿದ್ರು, ಯೇಸು ಸ್ವಾಮಿ ಅಳುಗಳಿತಿರೋ. ಆ 9 ಜನರು ಹೇಳಿದರು, ನಮ್ಮ ಮರಣ ಬಂದರೂ ಚಿಂತೆ ಇಲ್ಲ, ನೀವು ತೋರಿಸುವಂತ ದಯದ ಬೆಂಕಿಯ ಬಳಿಗೆ ನಾವು ಹೋಗುವುದಿಲ್ಲ. ಪ್ರಿಯರೇ, ಮನುಷ್ಯರು ಹಚ್ಚಿಕೊಳ್ಳುವಂತ ದಯದ ಬೆಂಕಿಗೆ ಬಳಿಗೆ ಹೋಗಬೇಡ್ರೆ, ಆ ಒಂದು ಸ್ವಲ್ಪ ತಂದೆಗಾಗಿ ಸ್ವಲ್ಪ ನಿನಗೆ ಏನೋ ಬೆಚ್ಚಗೆ ಮಾಡ್ತದೆ ಅಂತ ಹೇಳಿ ಪ್ರಿಯರೇ, ಅವರು ಏನ್ ದಯ ತೋರಿಸುತ್ತಾರೋ ಅವ್ರಿಗೆ ಹಿಂದೆ ಬೆಲೆ ಹಾಕಬೇಡ್ರಿ ಪ್ರಿಯರೇ. ದೇವರಿಗೆ ನಂಬಿಗಸ್ತರಾಗಿರಿ ಪ್ರಿಯರೇ, ನೀವು ಜಯವಾಗಿ ಎಷ್ಟು ಹೊರಗೆ ಬರ್ತೀರಿ ಪ್ರಿಯರೇ. Don't choose the favor of man. ಮನುಷ್ಯರ ದಯ ಬೇಕು ಗೊತ್ತ, ನನಗೆ ಗೊತ್ತಿದೆ ಪ್ರಿಯರೇ. ಆದ್ರೆ ದೇವರಿಗೆ ಅಪನಂಬಿಕಸ್ಥನಾಗಿ ಆ ದೇವ ಬೇಕಾಗಿಲ್ಲ. ಐ ಡೋಂಟ್ ನೀಡ್ ದಟ್. ಅದು ಬೇಕಾಗಿಲ್ಲ. I rather die than to choose the favor of man. One day there was a man who was working in an army. ಒಂದು ದಿವಸ ಒಬ್ಬ ವ್ಯಕ್ತಿ ಇದ್ದಾರೆ, ಆತನು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಿಯರೇ. And he had made a commitment to the Lord. ಆತನು ದೇವರಿಗೆ ಒಂದು ಮಾತು ಹೇಳಿದ, ಸ್ವಾಮಿ, ನಾನು ಸತ್ತರೂ ಬದುಕಿದರೂ ನಿನಗಾಗಿ ಜೀವಿಸುತ್ತೇನೆ ಸ್ವಾಮಿ ಎಂಬುದಕ್ಕಾಗಿ ಆತನ ದೇವರ ಮುಂದೆ ಒಡಂಬಡಿಕೆ ಮಾಡಿಕೊಂಡಾಗ ಜನ ಆತನ ನೋಡಿ ಹಾಸ್ಯ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ದಿವಸ ಇಷ್ಟು ಗೌರವವಾಗಿ ಹೋಯ್ತಂತಂದ್ರೆ ಆತನ ಏನ್ ಮಾಡಿದ್ರು, ಕುತ್ತಿಗೆಗಳನ್ನು ಹಿಡಿದು ಆತನ ಏನ್ ಮಾಡಿದಂತೆ ನೀರಿನಲ್ಲಿ ಮುಳುಗಿಸಿ ಎತ್ತುತ್ತಾ ಇದ್ದರು ಪ್ರಿಯರೇ. ಆತನಿಗೆ ಉಸಿರುಗಟ್ಟುತ್ತಾ ಇತ್ತು, ಆತನಿಗೆ ಮರಣ ಬಹಳ ನಿಕಟವಾಗಿ ಕಂಡಿತು ಪ್ರಿಯರೇ. ಆ ಸಮಯದಲ್ಲಿ ಇನ್ನು ಏನಾದ್ರೂ ಇನ್ನೊಂದು ಸಾರಿ ತಪ್ಪಿದ್ರೆ ಸತ್ತು ಹೋಗಬೇಕು ಅನ್ನುವಂತ ಸಮಯದಲ್ಲಿ ಆತನ ಏನ್ ಹೇಳಿದ ಗೊತ್ತೇ, ಗೋ ಟೆಲ್ ಮೈ ಮದರ್, ನನ್ನ ತಾಯಿಗೆ ಹೋಗಿ ಹೇಳು, that your son what he has covenanted with God, ದೇವರೊಟ್ಟಿಗೆ ತನ್ನ ಮಗನು ಮಾಡಿದಂತ ಒಡಂಬಡಿಕೆ
ನಂಬಿಕೆಯು ನಾನು ಸತ್ತರೂ ಜೀವಿಸಿದರು ಕ್ರಿಸ್ತನಿಗಾಗಿಯೇ ಅಂತ ಏನೋ ಒಡಂಬಡಿಕೆ ಮಾಡಿಕೊಂಡಿದ್ದೇನೋ ಆ ಒಡಂಬಡಿಕೆ ಒಂದು ಕೊನೆ ಉಸಿರೋರ್ಗು ಆತನು ಇಟ್ಕೊಂಡು ಸತ್ತಿದ್ದಾನೆ ಅಂತ ಹೋಗಿ ನಾನು ಸತ್ತಾದ ಮೇಲೆ ನನ್ನ ತಾಯಿಗೆ ಹೇಳುವಂತಾಗ ಪ್ರಿಯರೇ, ಆತನು ಯಾರು ಗಮನಿಸಲಿಕ್ಕೆ ಬಂದಿದ್ರು, ಯಾರು ಸಾಯಿಸಲಿಕ್ಕೆ ಬಂದಿದ್ದರೋ ಅವ್ರೇನ್ ಹೇಳಿದ್ರು ಗೊತ್ತೇ? ವಿ ವಾಂಟ್ ಟು ಬಿಕಮ್ ಎ ಕ್ರಿಶ್ಚಿಯನ್ಸ್, ನಾವು ಕ್ರೈಸ್ತರಾಗಬೇಕಂತ ನಾವು ಬಯಸ್ತೇವೆ. ಮನುಷ್ಯನ ದಯೆ ಬಯಸಬೇಡ್ರಿ. Be faithful to God. ದೇವರಿಗೆ ನಂಬಿಗಸ್ತನಾಗಿರಿ. Now let me take you to the third one. ಮೂರನೇ ಸಂಗತಿಗೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತೇನೆ ಪ್ರಿಯರೇ. And this is also very important. ಇದು ಬಹಳ ಪ್ರಾಮುಖ್ಯವಾಗಿದೆ. He chose devotion to God over the decree of the king. ಅರಸನ ನಿಯಮಗಳಿಗಿಂತ ದೇವರಿಗೆ ಭಕ್ತಿಯು ಆರಿಸಿಕೊಂಡ ಪ್ರಿಯರೇ. ಅರಸನ ನಿಯಮಗಳಿಗಿಂತ ದೇವರಿಗೆ ಆ ಭಕ್ತಿಯನ್ನು ಆರಿಸಿಕೊಂಡ ಪ್ರಿಯರೇ. Now listen to this. ಇದಕ್ಕೆ ದಯಮಾಡಿ ಗಮನ ಕೊಡ್ರಿ. 5ನೇ ವಚನ ಓದಿಕೊಂಡ್ರೆ. ಆ 5ನೇ ವಚನ ಅಂತಾರೆ. 5ನ? ಅಲ್ಲ ಒಂದು ನಿಮಿಷ. 7ನೇ ವಚನ ಓದಿ. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜ್ಯಾಜ್ಞೆ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. He chose devotion than the degree of the king. ಅರಸನ ನಿಯಮಗಳಿಗಿಂತ ದೇವರಿಗೆ ಭಕ್ತಿಯು ಆರಿಸಿಕೊಂಡಾರೆ. ಈಗ ಗಮನಿಸಿ. What was the degree of the king? ಅರಸನ ಒಂದು ನಿಯಮ ಏನಾಗಿತ್ತು? 30 ದಿವಸ ನೀವೇನಾಗಬಾರ್ದು, ಬೇರೆ ಯಾರಿಗೂ ಪ್ರಾರ್ಥನೆ ಮಾಡಬಾರ್ದು. ಸಿಂಪಲ್. 1 ತಿಂಗಳು ಅಷ್ಟೇ, 12 ತಿಂಗಳು ಅಂತ ಹೇಳಿಲ್ಲ, ಲೈಫ್ ಲಾಂಗ್ ಅಂತೂ ಹೇಳಿದ್ದಾರೆ, ಒಂದು ಅರ್ಧ ವರ್ಷ ಅಂತ ಹೇಳಿದ್ದಾರೆ. ಸತ್ಯವೇದ ಹೇಳಿದ್ರೆ ಬರೀ 30 ದಿವಸ. ಓಕೆ, ನಡೀತೈತಲ್ಲ ಪ್ರಿಯರೇ. Tomorrow, even when the government says don't preach the gospel, because we obey the heavenly king, ನಮ್ಮ ಸರ್ಕಾರವು ಸ್ವಾರ್ಥ ಸಾರಬಾರದು ಅಂತ ಹೇಳಿದಾಗ ನಾವು ಪರಲೋಕದ ಅರಸನನ್ನು ನಾವು ಹಿಂಬಾಲಿಸಿದ ಕಾರಣ ಪ್ರಿಯರೇ, ಸರ್ಕಾರ ಏನ್ ಹೇಳ್ತದೋ ನನಗೆ ಇಂಪಾರ್ಟೆಂಟ್ ಅಲ್ರಿ, ಪರಲೋಕದ ಸರ್ಕಾರ ಏನ್ ಹೇಳ್ತದೋ ಅದು ಬಹಳ ಪ್ರಾಮುಖ್ಯ. ಐ ಡೂ ರಿಮೆಂಬರ್, ನನಗೊಂದು ಗೊತ್ತಿದ್ದು, ಒಂದ್ಸಲ ನೆನಪಿದೆ. ಐ ಹ್ಯಾಡ್ ಅ ಡಾಗ್ ಬೈ ನೇಮ್ ಹೈಸಿ ಅಂತ ಹೇಳೋದು ನಾಯಿ ಇತ್ತು. ಸತ್ತು ಹೋದಾಗ ಅದು ನಾವೇನ್ ಮಾಡಿದ್ವಿ, ನಮ್ಮ ಚರ್ಚ್ ಮುಂದೆ ಖಾಲಿ ಜಾಗದಲ್ಲಿ ತೆಗೆದು ಮಾಡಿದ್ವಿ. ಮಸ್ಕೇರಿಯಲ್ಲಿ ನಾವು ಯಾರೋ ಒಬ್ಬರು ಹುಡುಗರು ಏನ್ ಮಾಡಿದ್ರು, ಅದಕ್ಕೆ ಕ್ರಾಸ್ ಅಂತ ಹೇಳಿ ಅಲ್ಲಿ ಇಟ್ಟರು. ಒಂದು ಕ್ರಾಸ್ ಹಾಕಿ ಬಂದ್ಬಿಟ್ರು. ಮಾರನೇ ದಿವಸ ಸರಿಯಾಗಿ 7-8 ಗಂಟೆ ಸುಮಾರು ನನಗೆ ಒಂದು ಫೋನ್ ಬಂತ್ರಿ. ಫೋನ್ ಬಂದಾಗ ಅವ್ರು ಹೇಳಿದ್ರು, ಇಡೀ ಓಣಿದವರು ಇಲ್ಲಿ ಸೇರಿದ್ದಾರೆ, ಮೋರ್ ದೆನ್ 200-300 ಪೀಪಲ್, 200-300 ಜನ ಸೇರಿದ್ದೇವೆ, ಇಲ್ಲಿ ಬಂದು ಆ ಮಗು ತೆಗಿ ಬರ್ರಿ ಅಂತ ಹೇಳಿ. ನಾ ಹೇಳಿದ್ದೇನೆ, ನಾವು ಅಲ್ಲಿ ಏನು ಮಗು ಗೊತ್ತಾಕಿಲ್ಲ, ದಯಮಾಡಿ ತಪ್ಪಿಕೋಬೇಡ್ರಿ ಅಂತ ಹೇಳಿದ್ರು. ಕೇಳಿಲ್ಲ. ನಾವು ಪೊಲೀಸರು ಕರೆದಿದ್ದೇವೆ, ಕ್ರೈಮ್ ಬ್ರಾಂಚ್ದವ್ರು ಕರೆದಿದ್ದೇವೆ, ಅವ್ರು ಕರೆದಿದ್ದೇವೆ, ಇವ್ರು ಕರೆದಿದ್ದೇವೆ ಅಂತ ಹೇಳಿ ಎಲ್ಲಾ ಜನ ನಿಂತಿದ್ದೆ. ನಾನು ನವನಗರದಲ್ಲಿ ಇದ್ದೇನೆ, ಇನ್ನು ಮನೆಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದೆ. ಈ ತಕ್ಷಣವಾಗಿ ನಾನು ಸ್ವಲ್ಪ ಜನರಿಗೆ ಫೋನ್ ಮಾಡಿ ನಾನು ಬರ್ತಾ ಇದ್ದೇನೆ ಅಂತ ಹೇಳಿ ಅಲ್ಲಿ ಬಂದೆ. ಬಂದಾಗ ಜನ ಜಾತ್ರೆಯಾಗಿದ್ರೆ ಯಾರು ನನಗೆ ಫೋನ್ ಮಾಡಿದ್ರು ಅವ್ನಿಗೆ ಹೇಳಿದ್ರು ಬಾ. ಬಂದ ಕೂಡಲೇ ಅವ ನನ್ನ ಕಡೆ ಬಂದ, ನಾನು ಬಂದ ಕೂಡಲೇ ಬಂದಾನೆ. ಬಂದ ನನಗೆ ಏನ್ ಹೇಳಿದ, ಅದು ತೆಗೀರಿ, ಅದು ಮಗು ಗುಣ ಹಾಕಿದ್ದೀರಿಲ್ಲ ಅಂತ. ನಾನು ಹೇಳಿದೆ, ಮಗು ಗುಣ ಹಾಕಿಲ್ಲ, ಬೇಕಾದ್ರೆ ನೀ ತೆಗಿ, ಆಮೇಲೆ ನೀನೇ ಮಾಡಬೇಕಾಗ್ತದೆ ಅಂದಾಗ, ಇಲ್ಲ ನೀವು ಹಾಗಿದ್ದೀರಿ ಹಿಂಗಿದ್ದೀರಿ ಅಂತಂದ್ರೆ ಪೊಲೀಸ್ ಬರ್ಲಿ ಮಾತಾಡೋಣ ಅಂತ. ಪೊಲೀಸರು ಬಂದ್ರಿ, ಟ್ರ್ಯಾಕ್ ಅಬೌಟ್ ಒಂದು ಚಾಲುಕ್ಯ ಬಂತ್ರಿ, ಆಮೇಲೆ ಒಂದು 8-10 ಕ್ರೈಮ್ ಬ್ರಾಂಚ್ ಬಂದ್ರು, ಎಲ್ಲ ನಮ್ಮ ಚರ್ಚ್ ಮುಂದೆ, ಹಳೆ ಚರ್ಚ್ ಮುಂದೆ ಎಲ್ಲ ನಿಂತಿದ್ದಾರೆ. ಹಳೆ ಚರ್ಚ್ ಮುಂದೆ ನನಗೆ ನಿಂತಿದ್ದಾಗ ಅವ್ರು ಹೇಳಿದ್ರು, ಇದನ್ನ ಮಗು ಊತಾಕಿರಂತೆ ನನ್ನ ಕಂಪ್ಲೇಂಟ್ ಬಂದಿದೆ, ನನಗೆ ತಕೋಬೇಕು, ಅದು ತೆಗಿಲಿಕ್ಕೆ ಮುಂಚಿತವಾಗಿ ನಾನು ಸ್ವಲ್ಪ ಫೋಟೋ ತೋರಿಸ್ಬೇಕಂತೇಳಿ ಫೋಟೋ ಗಿಟ ಎಲ್ಲ ತೋರಿಸಿ ಅದು ಡಿಸ್ಕ್ರಿಪ್ಷನ್ ಎಲ್ಲ ತೋರಿಸಿದ್ದೇನೆ. ಅವರು ಪೊಲೀಸರು ಭಯ ಕತ್ತಿದ್ರು, ಅವ್ರು ಬೈತಾ ಇದ್ರಿ, ನಾನು ಸುಮ್ಮನೆ ನಿಂತಿದ್ದೆ. ಅಷ್ಟೊತ್ತು ಒಳಗೆ ಒಬ್ಬ ಬಂದು ನನಗೆ ಏನ್ ಹೇಳಿದಾಗ, ಅವನು ಬಂದು ಎಲ್ಲ ಪೊಲೀಸರು ನಿಂತಿದ್ದಾರೆ, ಬಂದು ಒಂದು ಮಾತು ಹೇಳಿದ್ದಾರೆ, ಇಲ್ಲಿ ಇವರು ದೆವ್ವ ಓಡಿಸ್ತಾರೆ, ಹಾಡು ಹಾಡ್ತಾರೆ, ಸ್ವಾರ್ಥ ಸಾಡ್ತಾರೆ, ಇದು ನಿಲ್ಲಿಸ್ರಿ ಅಂತ. ಅವಾಗ 8-10 ಪೊಲೀಸರ ಮುಂದೆ ಒಂದು ಮಾತಾಡಿದ್ದಾರೆ, ಇವ್ರಿಗೆಲ್ಲ ಇವರಪ್ಪ ಕಮಿಷನರ್ ಅದನ್ನಲ್ಲ, ಅವ್ರಿಗೂ ಹೋಗಿ ನೀವು ಹೇಳಿದ್ರು ಸಹ ಸ್ವಾರ್ಥ ಸಾರುವುದು ನಿಲ್ಲಿಸುವುದಿಲ್ಲ. ನಾನು ಸ್ವಾರ್ಥ
ಸುವಾರ್ತೆ ಸಾರೋದು ನಿಲ್ಲಿಸಿವ. ನಿನಗೆ ಏನ್ ರೀತಿ ನಾಯಿ ಬಗ್ಗೆ ಮಾತಾಡ್ಬೇಕಲ್ಲ ಅಷ್ಟು ಮಾತಾಡಿ ಹೋಗ್ಲಿ. ಆದ್ರೆ ಸುವಾರ್ತೆ ಸಾರಬೇಡ, ಅದನ್ನು ಮಾಡಬೇಡ, ದೇವರ ವಾಕ್ಯ ಹೇಳಬೇಡ, ಆರಾಧನೆ ಮಾಡಬೇಡ. ನೀ ಅದರಿಂದ ಹೇಳಿದರೆ ನಿನ್ನ ಮಾತುಗಳು ಕೇಳೋದಿಲ್ಲ, ಯಾರು ಬಂದ್ರು ಕೇಳೋದಿಲ್ಲ. ನಾವು ಪ್ರಿಯರೇ, ರಾಜನ ನಿಯಮ ಏನೇ ಇರಲಿ ನಮ್ಮ ಭಕ್ತಿಗಳು ನಾವು ಬಿಡುವುದಿಲ್ಲ. ಪ್ರಿಯರೇ, ಜನರು ನಮ್ಮ ಬಗ್ಗೆ ಯಾವುದೇ ಸಂಗತಿಗಳು ನಿರ್ಧಾರಿಸಿದರೂ ನನ್ನ ಭಕ್ತಿಗಳು ನಾವು ಬಿಡುವುದಿಲ್ಲ. ಅರಸರು ದಾನಿಯೇಲನು ಮಾಡಿದ ಸಂಗತಿ ಅದೇ. ಆತನ ಹೇಳಿದ 30 ದಿವಸ ಬಿಟ್ಟರೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಆದರೆ ಪ್ರಿಯರೇ, ಆ 30 ದಿವಸ ದೇವರಿಲ್ಲ ಬದುಕುವುದು ಬಹಳ ಬಹಳ ಗಂಭೀರವಾದಂತ ಸಂಗತಿ. ಎಷ್ಟು ಮಂದಿ ನಾವು ಪ್ರಿಯರೇ ದೇವರಿಲ್ಲದೆ ಬದುಕಿದ್ದೇವೆ. ಪ್ರಿಯರೇ, ಯಾವ ತಾಸಿನಲ್ಲಿ ನೀನು ಸುಳ್ಳು ಹೇಳಿದೆಯೋ ಅವಾಗ ದೇವರಿಂದ ಬದುಕಿಲ್ಲ ನೀನು. ಯಾವ ತಾಸಿನಲ್ಲಿ ನೀನು ಮೋಸ ಮಾಡ್ತಾ ಇದ್ದ ಆ ಸಮಯದಲ್ಲಿ ದೇವರಿಂದ ಬದುಕಿಲ್ಲ ನೀನು. Why you want to compromise when it comes to God? ದೇವರೊಟ್ಟಿಗೆ ಬಂದಾಗ ಯಾಕೆ ನೀವು ಸಂಧಾನ ಮಾಡಿಕೊಳ್ತೀರಿ? ಯಾಕೆ ನೀವು ಬದುಕಿ ಜೀವನ ಮಾಡುವುದನ್ನು ಕಲಿಯುವುದಿಲ್ಲ? ಯಾವುದೇ ನಿಯಮ ಹೊರಲಿ, ನಾನು ಯಾವುದೇ ನಿಯಮ ಬರಲಿ. ಇವತ್ತು ಬೆಳಗ್ಗೆ ಮುಂಜಾನೆ ಆ ಸಹೋದರಿ ಹೇಳ್ತಾ ಇದ್ರು ಏನಂತಂದ್ರೆ, ನೀನು ಒಂದು ಯೇಸು ಸ್ವಾಮಿಗಾರ ಹಿಡ್ಕೋಬೇಕು, ಇಲ್ಲದಿದ್ದರೆ ಯೇಸು ಸ್ವಾಮಿ ಬಿಟ್ಟು ನನಗೆ ಮದುವೆಯಾಗಿ ನನ್ನ ತಾಯಿ ಏನ್ ಎಲ್ಲ ಮಂದಿ ಒತ್ತಡ ಮಾಡಬೇಕು ಅಂದಾಗ ಆಕೆ ಆ ಸಹೋದರಿ ಒಂದು ಬಹಳ ಚಂದ ಮಾತು ಹೇಳಿದಂತೆ, ನಿನಗೂ ಬಿಡ್ತೀನಿ, ನಿನ್ ತಾಯಿಗೂ ಬಿಡ್ತೀನಿ, ನಿನ್ ಕುಟುಂಬಕ್ಕೂ ಬಿಡ್ತೀನಿ, ಯೇಸು ಸ್ವಾಮಿಗೆ ಮಾತ್ರ ಬಿಡುವುದಿಲ್ಲ. ಪ್ರಿಯರೇ, ಯಾರು ಏನ್ ನಿಯಮ ಹೊರಡಿಸಿದ್ರು ನಾವೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ರೇ. ಇನ್ ದ ಡಾರ್ಕೆಸ್ಟ್ ಅವರ್ ಆಫ್ ಯುವರ್ ಲೈಫ್, ನಿನ್ನ ಜೀವನದ ಕಠಿಣವಾದಂತ ಸಮಯದಲ್ಲಿ ಕ್ರಿಸ್ತನನ್ನು ಬಿಡಲಿಕ್ಕೆ ಹೋಗ್ಬೇಡ್ರೆ. ಏನೇ ಬರಲಿಕ್ಕೆ ಏನಾಗ್ತದೆ ಆಗಲಿದೆ ನೋಡೋಣ, ಏನಾಗ್ತದೆ ಆಗಲಿದೆ ನೋಡೋಣ. ಇನ್ನೊಂದು ಸಂಗತಿಗೆ ನಾನು ನಿಮಗೆ ತೆಗೆದುಕೊಂಡು ಹೋಗ್ತೇನೆ. He chose faithful testimony over a fleeting treasure. ಐಶ್ವರ್ಯಕ್ಕಿಂತ ಆತನು ನಂಬಿಗಸ್ತತೆಯ ಸಾಕ್ಷಿಯನ್ನು ಆತನು ಏನ್ ಮಾಡಿದ್ದಾರೆ ಆರಿಸಿಕೊಂಡ. I want you to read verse 3.